ನಾನು ನನ್ನ ಜನ ಹೇಳಿದ್ದೀನಿ ಮೈಸೂರಿನಲ್ಲಿ, ಯಾಕೆ ಮಾನ್ಯ ಮುಖ್ಯಮಂತ್ರಿಗಳ ದೇವಸ್ಥಾನದ ಹುಂಡಿ ಕೈ ಹಾಕ್ತೀರಿ, ವಿಧಾನಸೌಧದ ಮುಂದಿನ ದೊಡ್ಡ ಹುಂಡಿ ಇಟ್ಬಿಡಿ, ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ, ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ, ಹಾಗಾಗಿ ವಿಧಾನಸೌಧದ ಮುಂದೆ ದೊಡ್ಡ ಹುಂಡಿ ಇಡಿ, ಅಲ್ಲಿ ಯಾರೇ ದಾನಗಳು ಬಂದ್ರೆ ಅಲ್ಲೇ ಹುಂಡಿಗೆ ದುಡ್ಡು ಹಾಕ್ತಾರೆ, ದೇವಸ್ಥಾನಕ್ಕೆ ಯಾಕೆ ಹಾಕ್ಬೇಕು ಅಂದ್ರೆ ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯ ಸರ್ಕಾರ ಕೇವಲ 8-9 ತಿಂಗಳಲ್ಲಿ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಇನ್ನು 4 ವರ್ಷ ಅಧಿಕಾರ ನಡೆಸಿದ್ರೆ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಗೆ ಹೋಗ್ಬೋದು, ಅಂದ್ರೆ ಯಾವ ಪರಿಸ್ಥಿತಿ ತೆಗೆದುಕೊಂಡು ಹೋಗ್ಬೋದು. ಮಾನ್ಯ ಮುಖ್ಯಮಂತ್ರಿ ಮಾತನ್ನು ಗಮನಿಸಿ, ಎಲ್ಲವೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ಸ್ ಇರ್ತು ರಾಜ್ಯ ಸರ್ಕಾರದವ್ರದ್ದು ಮುಖ್ಯಮಂತ್ರಿದು. ಈ ಸರ್ಕಾರ ಅದನ್ನು ಒಂದು ತಿಂಗಳಲ್ಲಿ ಮಾಡಿರ್ತಕ್ಕಂಥ ಮೊದಲ ಕೆಲಸ ಅಂತ ಹೇಳಿದ್ರೆ ಪವರ್ ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಉಚಿತ ವಿದ್ಯುತ್ ಅಂತ ಹೇಳ್ತಾರೆ, ಇವತ್ತು ಒಂದು ಬಡವ ತನ್ನ ಮನೆಗೆ ಉಚಿತ ವಿದ್ಯುತ್ ಸಿಗ್ತಾ ಇದೆ, ಸಂತೋಷ ಇದೆ. ಆದ್ರೆ ಅದೇ ಬಡವ ಒಂದು ಸೈಕಲ್ ಪಂಚರ್ ಶಾಪ್ ಇಟ್ಕೊಂಡೋನು, ಒಂದು ಹಿಟ್ಟಿನ ಗಿರಾಣಿ ಅಂಗಡಿ ಇಟ್ಕೊಂಡೋನು, ಅವನ್ ಕರೆಂಟ್ ಬಿಲ್ಲು 500 ರೂಪಾಯಿ ಬರ್ತಿದ್ದು 2,500 ರೂಪಾಯಿ ಬರ್ತಾ ಇದೆ. ಕಾರಣ ಏನು? ಪಾಪ ಸರ್ಕಾರ ಒಂದ್ ಕಡೆ ಉಚಿತ ವಿದ್ಯುತ್ ಕೊಟ್ಟಿದೆ, ಪಾಪ ನಿಮ್ಗೆ ಪುಕ್ಕಟ ವಿದ್ಯುತ್ ಸಿಗ್ತಿದೆ ಅಂತ ಬಡವ ಖುಷಿಯಾಗಿದ್ರೆ, ಮತ್ತೊಂದು ಕಡೆ ಅದೇ ಹಿಟ್ಟಿನ ಗಿರಣಿನಲ್ಲಿ, ಅದೇ ಸೈಕಲ್ ಶಾಪ್ ಅಲ್ಲಿ, ಪಂಚರ್ ಶಾಪ್ ಅಲ್ಲಿ 500,000 ರೂಪಾಯಿ ಕೊಡ್ತಾ ಇದ್ದಂತ ಎಲೆಕ್ಟ್ರಿಸಿಟಿ ಬಿಲ್ 2,500 ರೂಪಾಯಿ 3,000 ರೂಪಾಯಿ ಬಂದಿದ್ದು ನಿಮ್ಗೆ ಗೊತ್ತಿರಲಿ. ನೀವು ಚೆಕ್ ಮಾಡಿ ನಾವು ಹೇಳ್ತಿರ್ತಕ್ಕಂಥ ಮಾತನ್ನ. ಒಂದು ಕಡೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ಪಾಪ ಮಹಿಳೆಯರು ಸಂತೋಷವಾಗಿದ್ದಾರೆ, ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಇನ್ನೊಂದು ಕಡೆ ಮನೆ ಯಜಮಾನ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ 30 ರೂಪಾಯಿ ಬಸ್ ಚಾರ್ಜ್ ಬರ್ತಾ ಇದ್ರೆ ಇವತ್ತು 60 ರೂಪಾಯಿ ಕಟ್ತಾ ಇದ್ದೀನಿ, ಡಬಲ್ ಆಗಿದೆ ಇವತ್ತು ಬಸ್ ಚಾರ್ಜ್. ಅಂದ್ರೆ ತಾಯಿ ಪಾಪ ಪುಕ್ಕಟೆಯಾಗಿ ಬಸ್ನಲ್ಲಿ ಹೋಗ್ತಾರೆ, ಆದ್ರೆ ಮನೆ ಯಜಮಾನ 30 ರೂಪಾಯಿ ಕೊಡ್ತಾರೆ ಕಡೆ 60 ರೂಪಾಯಿ ಕೊಡ್ತಾನೆ, 100 ರೂಪಾಯಿ ಕೊಡ್ತಾರೆ ಕಡೆ 200 ರೂಪಾಯಿ ಕೊಡ್ತಾ ಇದ್ದಾನೆ. ಇದೀಗ ನಮ್ ಗಮನಕ್ಕೆ ಬರ್ತಾನೆ ಇಲ್ಲ, ಇದು ನಮ್ ಗಮನಕ್ಕೆ ಬರ್ತಾನೆ ಇಲ್ಲ. ಮತ್ತೊಂದ್ ಕಡೆ ಶಾಲಾ ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಶಾಲಾ ಕಾಲೇಜುಗಳು ಹೋಗಿ ಬಸ್ಸಿನ ವ್ಯವಸ್ಥೆನೂ ಕೂಡ ಇಲ್ಲ ಇವತ್ತು. ಇದು ಒಂದು ಕಡೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಬಂದು ಮೊದಲ ತಿಂಗಳಲ್ಲೇ ಪವರ್ ಟ್ಯಾರಿಫ್ ಅನ್ನು ಹೈಕ್ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅವ್ರು ಗಲಾಟೆ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಏನಂತೇಳಿ ಮುಖ್ಯಮಂತ್ರಿಗಳು, ಬುದ್ಧಿ ಇದೆಯೇನ್ರಿ ಬಿಜೆಪಿ ಅವ್ರಿಗೆ, ಮಾನ ಮರ್ಯಾದೆ ಇಲ್ಲೇನ್ರಿ ಬಿಜೆಪಿ ಅವ್ರಿಗೆ, ಸರ್ಕಾರ ನಡೆಸೋರು ಗೊತ್ತಿಲ್ಲೇನ್ರಿ ಅವ್ರಿಗೆ, ಬುದ್ಧಿ ಇಲ್ಲೇನ್ರಿ? ಪವರ್ ಟ್ಯಾರಿಫ್ ನ ಜಾಸ್ತಿ ಮಾಡೋದು ಕಾಂಗ್ರೆಸ್ ಸರ್ಕಾರ ಅಲ್ಲ. ಕಾಂಗ್ರೆಸ್ ಸರ್ಕಾರದವರು ಪವರ್ ಟ್ಯಾರಿಫ್ ಅನ್ನ, ವಿದ್ಯುತ್ತಿನ ದರವನ್ನ ಜಾಸ್ತಿ ಮಾಡಕ್ ಸಾಧ್ಯ ಅಲ್ಲ. ಅದು ಜಾಸ್ತಿ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಬೋರ್ಡ್. ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಬೋರ್ಡ್ ಏನಿದೆ ಅವರು ಜಾಸ್ತಿ ಮಾಡಿರ್ತಕ್ಕಂಥದ್ದು. ಇದು ಅಟಾನಮಸ್ ಬಾಡಿ ಅವರು ವಿದ್ಯುತ್ ದರವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಭಾರತ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಮುಖ್ಯಮಂತ್ರಿ ಮಾಡಿಲ್ಲ. ಒಪ್ಕೊಳ್ತೇನೆ ಮುಖ್ಯಮಂತ್ರಿ ಹೇಳಿಕೆಯನ್ನ, ಬಿಜೆಪಿ ದೊಡ್ಡರು ಅದನ್ನು ಒಪ್ಕೊಳ್ತೇನೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಪವರ್ ಟ್ಯಾರಿಫ್ ನ ಜಾಸ್ತಿ ಮಾಡಿಲ್ಲ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಬೋರ್ಡ್ ಜಾಸ್ತಿ ಮಾಡಿ ಒಪ್ಕೊಳ್ತೇನೆ.